ಕುಡಿಯುವ ನೀರಿಗಾಗಿ ಸುಡು ಬಿಸಿಲಿನಲ್ಲಿ ಪುರಸಭೆ ಕಚೇರಿ ಆವರಣದಲ್ಲಿ ಪ್ರತಿಭಟನೆ. 6 ತಿಂಗಳಿನಿಂದ ಕುಡಿಯುವುದಕ್ಕೆ ನೀರಿಲ್ಲ ಎಂದು ಅಧಿಕಾರಿಗಳನ್ನು ಬೇಡಿಕೊಂಡರೂ ಹನಿ ನೀರು ಸರಬರಾಜು ಮಾಡದೆ ಉಳ್ಳವರ ಮನೆಗಳಿಗೆ ಮಾತ್ರ ಪುರಸಭೆ ಟ್ಯಾಂಕರ್ನಿಂದ ನೀರು ಪೂರೈಸಿ ಕೂಲಿ ಮಾಡಿಕೊಂಡು ಜೀವನ ನಡೆಸುತ್ತಿರುವ ಬಡವರಿಗೆ ಅನ್ಯಾಯ ಮಾಡುತ್ತಿದ್ದೀರಾ? ಸರ್ಕಾರಿ ಅಧಿಕಾರಿಗಳಾಗಿ ನಿಮಗೆ ನಾಚಿಕೆ ಆಗುವುದಿಲ್ಲವೇ ಎಂದು ಬಾಗೇಪಲ್ಲಿ ಪಟ್ಟಣದ 1ನೇ ವಾರ್ಡ್ನ ನಾಗರಿಕರು ಪುರಸಭೆ ಮುಖ್ಯ ಅಧಿಕಾರಿ ಹಾಗೂ ಸಿಬ್ಬಂದಿಗಳನ್ನು ತರಾಟೆಗೆ ತೆಗೆದುಕೊಂಡು ಕಚೇರಿ ಮುಂಭಾಗದಲ್ಲಿ ಪ್ರತಿಭಟನೆ ನಡೆಸಿ ಅಧಿಕಾರಿಗಳ ಜನಪ್ರತಿನಿಧಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ ಪ್ರಸಂಗ ನಡೆಯಿತು. ಬಾಗೇಪಲ್ಲಿ ಪಟ್ಟಣದ 1ನೇ ವಾರ್ಡ್ ಕಳೆದ 6 ತಿಂಗಳಿನಿಂದ ನೀರಿಗೆ ಹಾಹಾಕಾರ ಉಂಟಾಗಿದ್ದು ಪುರಸಭೆ ಅಧಿಕಾರಿಗಳ ಹಾಗೂ ಜನಪ್ರತಿನಿಧಿಗಳ ಗಮನಕ್ಕೂ ತಂದರೂ ನಾಗರಿಕರ ಸಮಸ್ಯೆಗೆ ಕವಡೆ ಕಾಸಿನ ಬೆಲೆಯೂ ನೀಡದೆ ಕುಡಿಯುವ ನೀರಿನ ಸಮಸ್ಯೆ ಬಗೆಹರಿಸದ ಹಿನ್ನೆಲೆಯಲ್ಲಿ ವಾರ್ಡ್ನ ನೂರಾರು ಮಹಿಳೆಯರು ಪುರಸಭೆ ಕಚೇರಿ ಆವರಣದಲ್ಲಿ ಜಮಾಯಿಸಿ ಜನಪ್ರತಿನಿಧಿಗಳ ಅಧಿಕಾರಿಗಳ ವಿರುದ್ಧ ಧಿಕ್ಕಾರಗಳನ್ನು ಕೂಗಿ ಸುಡು ಬಿಸಿಲನ್ನು ಲೆಕ್ಕಿಸದೆ ಪ್ರತಿಭಟನೆ ನಡೆಸಿ ನೀರು ಸರಬರಾಜುಗೆ ಪಟ್ಟು ಹಿಡಿದ ಮಹಿಳೆಯರು ಅಧಿಕಾರಿಗಳಿಗೆ ಛೀಮಾರಿ ಹಾಕಿದರು. ಒಂದೇ ತಿಂಗಳಲ್ಲಿ 2ನೇ ಪ್ರತಿಭಟನೆ. ಪಟ್ಟಣದ 1ನೇ ವಾರ್ಡ್ ನಾಗರಿಕರು 1 ತಿಂಗಳ ಅವಧಿಯಲ್ಲಿ ಪುರಸಭೆ ಕಚೇರಿ ಆವರಣದಲ್ಲಿ ಕುಡಿಯುವ ನೀರಿಗಾಗಿ 2ನೇ ಬಾರಿ ಪ್ರತಿಭಟನೆ ನಡೆಸಿದ್ದು ಸಮಸ್ಯೆಗೆ ಪರಿಹಾರ ಸಿಗದ ಕಾರಣ ಸಾಬೂಬು ಹೇಳಲು ಬಂದ ಪುರಸಭೆ ಅಧಿಕಾರಿಗಳ ಹಾಗೂ ನಾಗರಿಕರ ನಡುವೆ ಮಾತಿನ ಚಟಾಪಟಿ ನಡೆಯಿತು. ಮುಖ್ಯಾಧಿಕಾರಿ ಮಧ್ಯಪ್ರವೇಶಿಸಿ ಈ ತಕ್ಷಣವೇ ಸಮಸ್ಯೆಗೆ ಪರಿಹಾರ ಕಲ್ಪಿಸುವ ಭರವಸೆ ನೀಡಿದ ನಂತರ ಪ್ರತಿಭಟನಾಕಾರರು ಶಾಂತಗೊಂಡರು. ವಾರ್ಡ್ ನಿವಾಸಿ ವೆಂಕಟರೆಡ್ಡಿ ಮಾತನಾಡಿ, ಬಾಗೇಪಲ್ಲಿ ಪಟ್ಟಣದ 1ನೇ ವಾರ್ಡಿನಲ್ಲಿರುವ ಮನೆಗಳಿಗೆ ಕಳೆದ 6 ತಿಂಗಳಿನಿಂದ ಸಮರ್ಪಕವಾಗಿ ನೀರು ಸರಬರಾಜು ಆಗುತ್ತಿಲ್ಲ. ನೀರಿನ ಸಮಸ್ಯೆ ಬಗೆಹರಿಸುವಂತೆ ಪುರಸಭೆಗೆ ದೂರು ಸಲ್ಲಿಸಿದರೆ ತಾತ್ಕಾಲಿಕವಾಗಿ ಪ್ಯಾನಲ್ ಬೋರ್ಡ್ ಮತ್ತು ಪೈಪ್ಲೈನ್ ಸರಿಪಡಿಸಿ ಫೋಟೋ ತೆಗೆದುಕೊಂಡು ಹೋಗಿ ನಂತರ ಇತ್ತ ಮುಖ ಮಾಡುವುದಿಲ್ಲ. ನೀರು ಕೊಡಿ ಎಂದು ಅಧಿಕಾರಿಗಳ ಬಳಿ ಆಳಲು ತೋಡಿಕೊಂಡರೆ ಯಾರಿಗೂ ಇಲ್ಲದ ನೀರಿನ ಸಮಸ್ಯೆ ನಿಮಗೊಬ್ಬರಿಗೆ ಇದ್ದಂಗೆ ಇದೆ ಎಂದು ಉಡಾಫೆ ಉತ್ತರ ನೀಡಿ ಉದ್ದಟನದಿಂದ ಮಾತನಾಡುತ್ತಾರೆ. ಒಂದು ಟ್ಯಾಂಕರ್ ನೀರಿನ ಬೆಲೆ 400 ರಿಂದ 500 ರೂಪಾಯಿ ಇದೆ. ಕೂಲಿ ಕೆಲಸದಿಂದ ಜೀವನ ನಡೆಸುತ್ತಿರುವ ನಾವು ಹಣ ಕೊಟ್ಟು ನೀರು ಖರೀದಿಸಲು ಸಾಧ್ಯವೇ ಎಂಬ ಕನಿಷ್ಠ ಮಾನವೀಯತೆಯೂ ಸಹ ನೀರು ಸರಬರಾಜು ಮಾಡುವ ಅಧಿಕಾರಿಗಳಿಗೆ ಇಲ್ಲದಂತಾಗಿದೆ. ವಾರ್ಡಿನಲ್ಲಿ ಇರುವ ಬಲಾಢ್ಯರ ಮನೆಗಳಿಗೆ ಮಾತ್ರ ಪುರಸಭೆ ಟ್ಯಾಂಕರ್ ಮೂಲಕ ನೀರು ಪೂರೈಸಿ ಏಕಾಏಕಿ ಸಂಪ್ಗಳಿಗೆ ತುಂಬಿಸುತ್ತಾರೆ. ಬಡವರು ಇವರಿಗೆ ಏನು ಅನ್ಯಾಯ ಮಾಡಿದ್ದಾರೆ ಎಂಬುದು ನಮಗೆ ಅರ್ಥ ಆಗುತ್ತಿಲ್ಲ. ನೀರಿಗಾಗಿ ನಾವು 1 ತಿಂಗಳಿನಿಂದ ಹೋರಾಟ ಮಾಡುತ್ತಿದ್ದರೂ ಪುರಸಭೆ ಅಧಿಕಾರಿಗಳಾಗಲಿ ಚುನಾಯಿತ ಜನಪ್ರತಿನಿಧಿಗಳೇ ಆಗಲಿ ಕುಡಿಯುವ ನೀರಿನ ಸಮಸ್ಯೆ ಪರಿಹಾರಕ್ಕೆ ಮುಂದಾಗುತ್ತಿಲ್ಲ ಎಂದು ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ವಾರ್ಡ್ ನಾಗರಿಕರಾದ ಪೈಂಟರ್ ನಾರಾಯಣ, ನಾಗರಾಜ, ಸುರೇಶ್, ನಂಜುಂಡ, ಆದಿಲಕ್ಷ್ಮಮ್ಮ, ಶೋಭಾ, ಸೌಮ್ಯ, ನಾಗಮಣಿ, ಅಮರಮ್ಮ, ರತ್ನಮ್ಮ, ರವಣಮ್ಮ, ನಾರಾಯಣಮ್ಮ, ಕೋಮಲ, ಗಂಗಮ್ಮ, ಲಕ್ಷ್ಮೀದೇವಿ, ಕಲಾವತಿ, ರಾಮಲಕ್ಷ್ಮಮ್ಮ, ಗೌತಮಿ ಮತ್ತಿತರರು ಇದ್ದರು. ಬ್ಯೂರೋ ರಿಪೋರ್ಟ್ ರಾನಗೋಪಾಲ ರೆಡ್ಡಿ, ಬಾಗೇಪಲ್ಲಿ. ಆಗ್ತಾ ಇದ್ದಾರೆ ಎಲ್ಲರೂ ಹೆಂಗಸರೆಲ್ಲ ನೀರು ಇಲ್ದಿರ ಪಾಪ 400 ರೂಪಾಯಿಯಿಂದ ಒಂದೊಂದು ಟ್ಯಾಂಕರ್ ಕೊಂಡ್ಕೊಳ್ತಾ ಇದ್ದಾರೆ ನೀರು. ಯಾರು ಕೇಳಿದ್ರು ಕೂಡ ಮೆಂಬರ್ ಕೇಳಿದ್ರು ಕಿವಿಗೆ ಹಾಕ್ಕೊಳ್ಳಲ್ಲ, ಯಾರು ಕೇಳಿದ್ರು ಕಿವಿಗೆ ಹಾಕ್ಕೊಳ್ಳಲ್ಲ. ಬಿಸಿಲಲ್ಲಿ ಪಾಪ ನೀರು ಇಲ್ದಿರ ನಾವು ಇಷ್ಟು ದೂರ ಧರಣೆ ಮಾಡ್ಕೊಂಡು ಬಂದಿದ್ದೀವಿ, ಕಾಲ ನಡ್ಕೊಂಡು ಬಂದಿದ್ದೀವಿ. ಇವ್ರೇನಾದ್ರು ನಾಳೆ ಬರೋದು ಇವತ್ತು ಬರೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ನಮಗೆ ನೀರಿನ ಸೌಲಭ್ಯ ಒದಗಿಸ್ಬೇಕಂತ ನಾವು ಕೇಳ್ಕೊತಾ ಇದ್ದೀವಿ. ಟ್ಯಾಂಕರಲ್ಲಿ ನೀರು ಪೂರೈಸ್ತಾ ಇಲ್ಲ. ಟ್ಯಾಂಕರಲ್ಲಿ ನೀರು ಬರುತ್ತೆ, ದೊಡ್ಡ ದೊಡ್ಡ ಅಧಿಕಾರಿಗಳಿಗೆ ಮಾತ್ರ ನೀರು ಹೋಗುತ್ತೆ. 2 ಮನೆಗೆ ಬಂದುಬಿಟ್ಟು ಅವ್ರ ಮನೆಗೆ ಮಾತ್ರ ಬಿಡ್ತಾರೆ. ಗಡಿ ಭಾಗದಲ್ಲಿರೋರಿಗೆ ಯಾರಿಗೂ ನೀರು ಸೌಲಭ್ಯ ಇಲ್ಲ, ರಸ್ತೆ ಇಲ್ಲ, ಏನೂ ಇಲ್ಲ ಸೌಲಭ್ಯ ಇಲ್ಲ, ಯಾವ ಸೌಲಭ್ಯನೂ ಒದಗಿಸ್ತಾ ಇಲ್ಲ. ಅವರು ಓಟ್ ಟೈಮಲ್ಲಿ ಮಾತ್ರ ಬಂದು ಓಟ್ ಹಾಕ್ಸ್ಕೊಂಡು ಹೋಗ್ತಾರೆ. ಅಷ್ಟರ ಬಿಟ್ಟರೆ ಯಾವುದೂ ಕೆಲಸ ಮಾಡಲ್ಲ. వాటర్ మీద ఎవరినైతే నీళ్ళు ఎడాలి కదా, నువ్వు వచ్చి ఆడ కనిపించే నువ్వు స్టార్ట్ ఎత్తుకొని నువ్వు జంగంలో వచ్చేసి మేము ఏళ్ళు పెట్టి ఎత్తుకుందాం దానిలా అన్న అట్లే చెప్పినాడు. ఏమి నువ్వేమన్నా కొత్తగా బోరే ఏమన్నా ఉంటే నీళ్లు కొట్టించేదానికి నేను మీకు ఇంత తడుకోలేము మేమేమన్నా. ಇದು ಆಫೀಸಲ್ಲಿ వచ్చినప్పుడు 4 ದಿನ 5 ದಿನ ಟ್ರಾನ್ಸ್ಫರ್ ಆಯಿತು. ಈಗ ಆಯ್ತಾ ಅದೆಲ್ಲ ಬಿಡಿ.